ಇದು ಬಂದು ಲಾವಂಚ ಬೇರು. ಇದೆಲ್ಲ ಗಿಡಮೂಲಿಕೆ ಅಂಗಡಿಯಲ್ಲಿ ಸಿಗ್ತೈತೆ ಲಾವಂಚ ಬೇರು. ಎಷ್ಟು 100 ಗ್ರಾಮಿಗೆ 100 ರೂಪಾಯಿ ಆಗ್ಬೋದು, ಜಾಸ್ತಿ ಏನು ರೇಟ್ ಇಲ್ಲ ಅಂದ್ಕೊತೀನಿ. ಆಯುರ್ವೇದಿಕ್ ಅಂಗಡಿಯಲ್ಲಿ ಗಿಡಮೂಲಿಕೆ ಔಷಧಿ ಮಾರುತ್ತಾರಲ್ಲ, ಅಂಗಡಿಯಲ್ಲಿ ಹೋಗಿ ಹೇಳಿದರೆ ಲಾವಂಚ ಬೇರು ಅನ್ಬೇಕು ಇದಕ್ಕೆ. ಲಾವಂಚ ಬೇರು. ಮೆಂತೆಕಾಳು ಕಿಚನಲ್ಲಿ ಇರುತ್ತಲ್ಲ, ಅದೇ ಮೆಂತೆಕಾಳು. ಅದನ್ನೇ ನೆನೆಸೋದು ಅಥವಾ ಹುರಿಯೋದು ಎಲ್ಲ ಬೇಕಾಗಿಲ್ಲ. ಹಸಿ ಹೇಗಿರುತ್ತೆ ಹಾಗೆ ಹಾಕಿದರೆ ನಡೆಯುತ್ತೆ. ಲಾವಂಚ ಬೇರು. ನಿಮ್ಮ ಮನೆಯಲ್ಲಿ ಅಂಟ್ವಾಳಕಾಯಿ ಇದ್ದರೆ ಹಾಕ್ಕೊಳ್ಳಿ, ಅಂಟ್ವಾಳಕಾಯಿ ಇದ್ದರೆ ಏನು ತೊಂದರೆ ಇಲ್ಲ. ಹೀಗೆ ನನ್ನ ಕಡೆ ಅಂಟ್ವಾಳಕಾಯಿ ಇಲ್ಲ, ಹಾಗಾಗಿ ಈ 5 ಪದಾರ್ಥಗಳಿಂದ ಅಷ್ಟೇ ಮಾಡ್ತಾಯಿದ್ದೀನಿ. ಲಾವಂಚ, ಕರಿಬೇವು, ಲಾವಂಚ ಬೇರು, ಮೆಂತೆಕಾಳು, ನೆಕ್ಸ್ಟ್ ಭೃಂಗರಾಜ್ ರೂಟ್ಸೇ ಜಾಸ್ತಿ ತೊಗೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ರೂಟ್ಸೇ ಜಾಸ್ತಿ ಇದೆ ನನ್ನ ಕಡೆ. ರೂಟ್ಸು 1 2 3 5 6 7 8 ರೂಟ್ಸೇ ಜಾಸ್ತಿ ತೊಗೊಂಡು, ಮತ್ತು ದಾಸವಾಳದ ಎಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ನಾನು ಮಿಲ್ ಮಾಡಿಸ್ತೀನಿ. ಕೊಬ್ಬರಿ ತೊಗೊಂಡು ಮಿಲ್ ಮಾಡಿಸ್ತೀವಿ, ಅದೇ ಎಣ್ಣೆ ಯೂಸ್ ಮಾಡೋದು. ರೆಡಿಮೇಡ್ ಜಾಸ್ತಿ ಯೂಸ್ ಮಾಡಲ್ಲ. ಏನು ಕೆಮಿಕಲ್ ಇರಲ್ಲ, ಹಾಗಾಗಿ ನಾವು ಎಣ್ಣೆ ತೊಗೊಂಡು ನಾವೇ ಮಿಲ್ ಮಾಡಿಸ್ತೀವಿ. ಮೆಂತೆಕಾಳು ನೆಕ್ಸ್ಟ್ ಇದು ಲಾವಂಚ ಬೇರು. ನಾನು ಅವಾಗೆ ತೋರಿಸಿದ್ನಲ್ಲ, ಅದು ಸಣ್ಣಗೆ ಪುಡಿ ಮಾಡಿ ಇಟ್ಟಿದ್ದೀನಿ. ಲಾವಂಚ ಬೇರು ದೊಡ್ಡ ತೋರಿಸಿದಲ್ಲ ನಾನು, ಇದನ್ನು ಕತ್ತರಿಯಿಂದ ಚೆನ್ನಾಗಿ ಕಟ್ ಮಾಡಿದ್ದೀನಿ. ನಂತರ ಭೃಂಗರಾಜನು ಬೇರ್ಸ್ ರೂಟ್ಸ್ ಅಂತಾರಲ್ಲ, ಇದೇ ಮುಖ್ಯವಾಗಿದ್ದು ಇದಕ್ಕೆ. ನೆಕ್ಸ್ಟ್ ದಾಸವಾಳದ ಎಲೆ. ದಾಸವಾಳ ಇರುತ್ತಲ್ಲ, ಹೂ ಬಿಡುತ್ತಲ್ಲ, ಅದರದ ಎಲೆ ಅವಾಗೆ ತೋರಿಸಿದ್ನಲ್ಲ, ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಕರಿಬೇವನ್ನು ನನಗೆ ನೀಟಾಗಿ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಟಿದ್ದೀನಿ. ಭೃಂಗರಾಜ್ ಎಲೆ ಇದು ಆಪ್ಷನ್ನು. ರೂಟ್ಸ್ ಹಾಕಿದ ಮೇಲೆ ಎಲೆದೇನು ಅವಸರ ಇರಲ್ಲ, ಬೇಕಂದರೆ ಹಾಕ್ಕೋಬೋದು. ನಿಮಗೆ ನೆಲ್ಲಿಕಾಯಿ ಸಿಕ್ಕರೆ ನೆಲ್ಲಿಕಾಯಿ ಹಾಕ್ಕೊಳ್ಳಿ, ಅಂಟ್ವಾಳಕಾಯಿ ಸಿಕ್ಕರೆ ಅಂಟ್ವಾಳಕಾಯಿ ಹಾಕ್ಕೊಳ್ರಿ, ನೀವೇ ಮನೆಯಲ್ಲೇ ತಯಾರಿಸ್ಕೊಳ್ರಿ. ಇದನ್ನು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಸಣ್ಣ ಉರಿನೇ ಇರಲಿ, 10 ನಿಮಿಷ ಬೆರೆಸಿದ್ರೆ ಸಾಕು. ಟೈಮ್ ಇಟ್ಟು 10 ನಿಮಿಷ ಬೆರೆಸಿ. ಸಣ್ಣ ಉರಿಯಲ್ಲಿ 10 ನಿಮಿಷ ಬೆರೆಸಬೇಕು. ಅದೇ ಘಮ ಪರಿಮಳ ಬರುತ್ತೆ. ನಿಮಿಷ ಕಾಯಿಸಿದ ನಂತರ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಸೋಸ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನೀಗ. ಎಣ್ಣೆ ಎಲ್ಲ ಗ್ರೀನ್ ಕಲರ್ ಆಗಿದೆ. ದಾಸವಾಳ ಹೂವು ಇದ್ದರೆ ಹಾಕಿರಿ, ನನ್ನ ಕಡೆ ಹೂವು ಇಲ್ಲ, ಹಾಗಾಗಿ ಹಾಕಿಲ್ಲ. ಕಾಸಿರುವ ಎಣ್ಣೆಯನ್ನು ತಣ್ಣಗಾದ ನಂತರ ಸೋಸಿಕೋಬೇಕು. ಆ ಕರಿಬೇವಿಂದು ಎಲ್ಲ ಎಲೆನೂ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು.
ಎಲ್ಲ ಹಿಂಡಿ ಎಣ್ಣೆ ತಕ್ಕಂದ್ರೆ ಮುಗೀತು ಕೆಲಸ. ಎಣ್ಣೆ ರೆಡಿ, ಡೈಲಿ ಹಚ್ಕೋಬೋದು. ಡೈಲಿ ಹಚ್ಕೋಬೋದು. ಒಂದು ವಾರ ಅಥವಾ ಒಂದು 15 ದಿವಸವರೆಗೂ ರಿಸಲ್ಟ್ ಗೊತ್ತಾಗಲ್ಲ. ನೀವು 1 ದಿವಸ 2 ದಿವಸಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. 1 ತಿಂಗಳವರೆಗೂ ಕಾಯಿರಿ, ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಫಸ್ಟ್ ಏರ್ ಫಾಲ್ ಕಂಟ್ರೋಲ್ ಆಗ್ತೈತೆ. ನೆಕ್ಸ್ಟ್ ಸ್ಪ್ರೇ ಬಾಟ್ಲ್ ಇದ್ದರೆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಸ್ಪ್ರೇಯಿಂದ ಹೊಡೆದು ಹಚ್ಕೋಬೋದು. ಇಲ್ಲ ನಾವು ಒಂದು ಬಾಟಲಲ್ಲಿ ಹಾಕ್ಕೊಂತೀವಿ ಅಂದರೆ ಬಾಟಲಲ್ಲಿ ಹಾಕ್ಕೊಳ್ಳಿ. ಇದು ಇಂದುಲೇಖ ಈ ಥರ ಬಾಟಲ್ ಬೇಕಂದರೆ ಒಂದು ಸಲ ಇಂದುಲೇಖ ತರಿಸಿದ್ದೆ ನಾನು. ನನಗೆ ಈ ಕೊಂಬೋ ಬೇಕಾಗಿರೋ ಸಲುವಾಗಿ ಇಂದುಲೇಖ ಬಾಟಲ್ ತರಿಸಿದ್ದೆ. ಹಾಗಾಗಿ ಎಣ್ಣೆ ಎಲ್ಲ ಇದರಲ್ಲಿ ತುಂಬಿ ಈ ಕೊಂಬೋಯಿಂದ ಹಚ್ಕೋಬೋದು. ಈ ಸ್ಪ್ರೇ ಬಾಟಲ್ ಆದರೂ ಯೂಸ್ ಮಾಡಿ. ಹಾಗೆ ನಾವು ಸ್ವಲ್ಪ